ನಾನು ಅಲ್ಲ, ತಂದೆ ತಂದೆ. ಯು ಆರ್ ಹ್ಯಾಪನಿಂಗ್ ಎ ಡ್ಯಾಡಿ ಮೈ ಡಿಯರ್ ಬ್ರೋ. ಏನವ ಹೇಳ್ತಿದ್ಯಾ? ನಂಗೆ ಒಂದು ಅರ್ಥನೇ ಆಯ್ತಿಲ್ಲ. ನಂಗೆ ಕೈ ಕಾಲೇ ಆಡ್ತಾ ಇಲ್ಲ. ಇಲ್ಲಿ ಚಳಿ ಜ್ವರ ಬಂದಂಗ ಐತಿದ್ದೆ ನಂಗೆ. ನಿಂಗೆ ಚಳಿ ಜ್ವರ ಅಂತಕಲ್ಲ ಅಣ್ಣ. ಡೋಲ ತುಟ್ಟಿ ಮಾತ್ರ ಬಿಸಿರಾಗಿ ಇಟ್ಟು ತುಕ್ಕಿರ್ಲ ಮಾಡಬೇಡ. ಸೀನಾ ಗುಂಡು ಏನ್ ತಮಾಷೆ ಮಾಡ್ತಿದ್ದೀರಾ? ದೇವ್ರನೇ ಕಣಪ್ಪ, ನಿಜವಾಗ್ಲೂ ನೀನು ತಂದೆ ಆಗ್ತಾ ಇದೀಯಾ. ಇಷ್ಟಲ್ಲೇ ಒಂದ್ ಮಗು ನಿಮ್ ಮನೆಗ್ ಬರ್ತದೆ. ನಮ್ ರಶ್ಮಿಗೂ ಸೀನಂಗೂ ಸೊಸೆನೋ ಅಳಿಯನೋ ಬರ್ತಾನೆ. ಮಕ್ಕಳವಾ? ಅದಕ್ಕೆ ಶಿವಣ್ಣ ಫೋನ್ ಮಾಡಿದ್ದು, ಬೇಗ ಬಂದು ಅದಕ್ಕೇನ್ ಕರ್ಕೊ ಹೋಗು. ನಾವೇ ಕರ್ಕೊಂಬಂದ್ರೆ ನಿಂಗೆ ಹ್ಯಾಪಿನೆಸ್ ಕಮ್ಮಿ ಇರುತ್ತೆ. ಆದ್ರೆ ನೀನೇನಾರು ಬಂದ್ ಕರ್ಕೊಂಡ್ರೆ ಫುಲ್ ಹ್ಯಾಪಿ 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 ಆಗೋಗತ್ತೆ. ಬಂದ್ಬಿಡು ಆಯ್ತಾ? ಸರಿ ಸರಿ ಕಣವ, ಈಗಲೇ ಬರ್ತೀನಿ. ಹೆಂಗೆ ನಮ್ಮ ವಾಚು ಕಣ? ಇದ್ರಾಗೆ ಇನ್ನು ಏನೇನೋ ತೋರಿಸ್ತದೆ. ಹೌದಾ? ನೀನ್ ಒಬ್ನೇ ಇರ್ತೀಯಲ್ಲ, ಅವಾಗ ನಿನಗೆ ತೋರಿಸ್ತೀನಿ. ಏನಪ್ಪ ಇದು? ಹತ್ತಿ ಕಿಡಿ ಸೋಕಿದ ತಕ್ಷಣ ಬೆಂಕಿ ಎತ್ಕೊಳ್ತದೆ ಅಂತ ಕೇಳಿವ್ನಿ. ಆದ್ರೆ ಎಣ್ಣೆನೂ ಬತ್ತಿನ ಸೋಕಿದ ತಕ್ಷಣ ದೀಪ ಹತ್ಕೊಬಿಟ್ಟೈತಲ್ಲ. ನಮ್ ತಂಗಿರಿ ಮಕ್ಕಳು ಅಂತ ಅನ್ಕೊಂಡಿದ್ವಲ್ಲ, ಇದೇ ಹಿಂಗಾಗೋಯ್ತು. ಏನೋ ಮಕ್ಕಳವ ವರ ಕೊಟ್ಟವಳೆ ಅನ್ನಿಸ್ತದೆ. ಅವಾಗ ಕೊಟ್ಟಿದ್ ವರ ನಾ ಕಣ್ಣಿಗೆ ಉಟ್ಕೊಂಡ್ ತಗೋಬೇಕು. ಮೊದ್ಲು ಹೋಗಮ್ಮ. ಹಾ ಅಣ್ಣೋ, ಏನಾಯ್ತಣ್ಣ? ಏನಿಲ್ಲ ಕಣ್ರಲ್ಲ, ನೀವು ಅಂಗಡಿ ಕಡೆ ಜೋಪಾನ. ನಾನೋಸಿ ಬಂದೇ ಇರು. ಏ ಗೋಡಂಬಿ, ಅಣ್ಣ ಎಲ್ಗೋಯ್ತು ಅನ್ಕಂಡ್ಲ? ನನ್ಗೇನ್ಲಾಗುತ್ತೋ ಕೆಲಸ ಮಾಡ್ಲಾ? ಗುಂಡು ನಿಜಾನೇ? ಸುಳ್ಳು ಹೇಳಕ್ಕಿದೆ. ನಾನು ಇಂಗ್ಲಿಷ್ ಎಕ್ಸಾಮ್ ರಿಸಲ್ಟ್ ದಿನ ಕೆಟ್ಟೋಯ್ತೇನ್ರೆ? ಇವಾಗ್ಲೂ ನಿಜಾನೇ. ನೀನ್ ಬಿಡಕ ಪಾಸ್ ಆಗಿದ್ರು ಫೇಲ್ ಆಗಿದ್ದೀನಿ ಅಂತ ಹೇಳ್ತೀಯ. ನಾನು ಇದುವರೆಗೂ ಇಂಗ್ಲಿಷ್ ಎಕ್ಸಾಮ್ ಒಂದ್ಸತಿನೂ ಪಾಸೇ ಆಗಿಲ್ವೇ. ನೋಡು, ಇವಾಗ ನಿಜ ಹೇಳ್ದೆ. ಸೊ ನೀ ಹೇಳಿರೋ ವಿಷಯನು ನಿಜ ಅಂತ ಇವಾಗ ನಂಬಿಕೆ ಬಂತು. ರಮ್ಯಾ, ಸೆಲೆಬ್ರೇಷನ್ ಮಾಡ್ಬೇಕಾಗಿರೋ ವಿಷಯ ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ. ಗುಂಡು, ಇನ್ನೊಂದ್ಸತಿ ಕೇಳ್ತಾ ಇದೀನಿ, ಕನ್ಫರ್ಮ್? ಅಯ್ಯೋ ದೇವ್ರಾಣೆಗೂ ನಾನು ಹೇಳ್ತಾ ಇರೋ ವಿಷಯ ಸತ್ಯ ಸತ್ಯ ಸತ್ಯ. ನನ್ ಗಂಡನೇ ಟೆಸ್ಟ್ ಮಾಡಿ ಹೇಳಿದಾನಕ್ಕ. ಸೀನಾ ಯಾವಾಗ್ಲೇ ಡಾಕ್ಟರ್ ಅದ? ಸೀನಾ ಬಾವ ಅನ್ನು ನನ್ ಗಂಡನೇ ಪರ್ಸನಲ್ ಆಗಿ ಹೋಗಿ ಚೆಕಿಂಗ್ಸ್ ಮಾಡಿದ್ರು. ಅವ್ರಿಗೆ ರಿಪೋರ್ಟ್ಸ್ ಬಂತು ಕಣ್ರೆಮ್ಮ. ಯಾವ್ದ್ರ ಚೆಕ್ ಮಾಡಿದ್ನೆ? ನನ್ ಗಂಡನೇನ್ ಸಾಮಾನ್ಯ ಅಂತ ಅನ್ಕೊಂಡಿದ್ಯಾ? ಈ ಜಿಮ್ಗೆ ಹೋಗೋರೆಲ್ಲ ಹಾಕೊಂಡಿರ್ತಾರಲ್ಲ ವಾಚು, ಅದ್ ನನ್ ಗಂಡನ ಹತ್ರ ಇದೆ. ಅದ್ರಲ್ಲಿ ನಾವ್ ಎಷ್ಟು ಉಸಿರಾಡಿದ್ವಿ, ನಮ್ ಎದೆ ಎಷ್ಟು ಬಡ್ಕೋತು, ಎಷ್ಟು ಹೆಜ್ಜೆ ನಡೆದ್ವಿ ಎಲ್ಲ ತೋರ್ಸತ್ತೆ. ಹಂಗೆ ಇದ್ರದ್ದು ರಿಪೋರ್ಟ್ ತೋರ್ಸಿದೆ. ಅಯ್ಯೋ, ನನ್ಗಂತೂ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿಲ್ಲ. ಎಲ್ಲಿದ್ದಾರೆ ಅವ್ರಿಬ್ರು? ಈ ವಿಷಯ ಅದ್ಕೆಗಿನ್ನೂ ಗೊತ್ತಿಲ್ಲ. ಏನೋ ತಾನ್ ಗರ್ಭಿಣಿ ಆಗಿರೋ ವಿಷಯ ಅದ್ಕೆಗೆ ಗೊತ್ತಿಲ್ವಾ? ಇನ್ನೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನನ್ ಗಂಡನೇ ಎಲ್ಲ ಕಂಡಿಡ್ಬಿಟ್ಟಿದ್ದಾರೆ. ಇನ್ನೇನು ಅಣ್ಣ ಅದ್ಕೇನ್ ಕರ್ಕೊಂಡ್ ಬರ್ತಾನೆ, ನೀವಿಬ್ರು ಸೇರಿ ಸರ್ಪ್ರೈಸ್ ಕೊಡಿ ಆಯ್ತಾ? ನಾವ್ ಮೊದ್ಲೇ ಹಾಡಾಡೋರು, ಇನ್ ಮೈಕ್ ಕೊಟ್ಟು ಹಾಡಿ ಅಂದ್ರೆ ಬಿಡ್ತೀವ? ಜಮಾಯಿಸ್ಬಿಡ್ತೀವಿ, ನೋಡ್ತಿರೋ. ಸರಿ ಆಯ್ತಾಯ್ತು, ಫೋನ್ ಇಡ್ಲಾ? ಕಂಗ್ರ್ಯಾಚುಲೇಷನ್ಸ್ ಕಣೆ ಸಿಸ್ಟರ್, ನಮ್ಗೆ ಅಳಿಯನೋ ಸೊಸೆನೋ ಬರ್ತಾ ಇದಾರೆ. ಯಾಕಪ್ಪಯ್ಯ ಕೆಳಗಿಂದ ಮೇಲೆ ತನಕ ನೋಡ್ತಿದ್ಯಾ? ನಾನೇನಾರು ಫಿಗರ್ ತರ ಕಾಣಿಸ್ತಿದ್ದೀನ? ಉಸ್ರು ಬಾಯ್ ಬಿಡಂಗಿಲ್ಲ ನೀನು. ಓಕೆ ಓಸಿ, ನಾನು ಹೇಳದ್ ನಾನ್ ತಣ್ಣ ಕೇಳು. ನೀವೆಲ್ಲ ಇನ್ನೂ ಹಳೆ ಕಾಲದ ಪದ್ಧತಿಗೆ ಶರಣಾಗ್ಬಿಟ್ಟಿದ್ದೀರಾ. ನಿಮ್ಮನ್ನೆಲ್ಲ ಟೆಕ್ನಾಲಜಿಯ ಕತ್ಲಿಂದ ಬೆಳಕು ಕರ್ಕೊಬರೋ ಪ್ರಯತ್ನ ನಾನ್ ಮಾಡ್ತಿದ್ರೆ ನನ್ನನ್ನೇ ದೂಷಿಸ್ಬಿಟ್ರಲ್ಲ. ಅಪ್ಪಯ್ಯ, ಈಗ ನೀನೇ ಯೋಚನೆ ಮಾಡು. BP ಟೆಸ್ಟ್ ಮಾಡಕ್ ಮಿಷಿನ್, ಶುಗರ್ ಟೆಸ್ಟ್ ಮಾಡಕ್ ಮಿಷಿನ್ ಇರ್ಬೇಕಾದ್ರೆ ಬಸ್ರ ಇಲ್ವಂತ ಕಂಡು ಹಿಡಿಯಕ್ಕೆ ಮಿಷಿನ್ ಇದ್ರೆ ತಪ್ಪೇನೋ? ಅಯ್ಯ, ನೀವೆಲ್ಲ ಪೂರ್ವಗ್ರಹ ಪೀಡಿಯೋಗಳಾಗದೆ ವಾಸ್ತವನ ಯೋಚನೆ ಮಾಡಿ. ಅಯ್ಯೋ ಫಾರ್ಮ್ ಕೋಳಿ ನನ್ನ ಮಗನೇ, ಅದು ಪೂರ್ವಾಗ್ರಹ ಪೀಡಿಯೋ ಅಲ್ಲ, ಪೂರ್ವಾಗ್ರಹ ಪೀಡಿತ. ನೀವ್ ಕರೆಕ್ಷನ್ ಎಲ್ಲ ಮಾಡ್ಬೇಡ, ನಾನು ಕ್ಲಾಸ್ಗೆ ಹೋಗಿರ್ಲಿಲ್ಲ. ಆದ್ರೂ ಅಪ್ಪಯ್ಯ, ನಂಗೆ ಯಾಕೋ ಡೌಟು. ನನಗ್ ಬೈಯಕ್ಕೆ ಅಂತಾನೆ ಕಾರಣಗಳು ಹುಡ್ಕೊ ಬರ್ತೀಯಲ್ವಾ ನೀನು? ನಿನ್ನ ತಾಯಣೆಗೂ ಅನ್ಸಲ್ಲ ಕಣ. ಅಪ್ಪಯ್ಯ, ಅದು ಬಂಗಾರದಂತ ವಾಚು. ನೀನ್ ಹಾಕತ್ತಿಯಲ್ಲ ಮುಳ್ಳಿರೋದು, ಆತರ ಅನ್ಕೋಬಿಟ್ಟಿದ್ಯಾ? ಕೂಲ್ ಕೂಲ್ ಅಪ್ಪಯ್ಯ, ನೀನ್ ಇನ್ನು STD ಬೂತ್ ಕಾಲದಲ್ಲೇ ಇದೆಯಾ? ಅದಕ್ಕೆ ನಾನು ನೋಡ್ರೆ ಭೂತಯ್ಯ ನಮಗ ಅಯ್ಯೂ ನೋಡ್ದಂಗೆ ಆಡ್ತಿರ್ತೀಯ. ವಾಚ್ ಇಸ್ ಪರ್ಫೆಕ್ಟ್. ಅಯ್ಯೋ ಕಾಡು ಸೊಪ್ಪು ತಿನ್ನೋ ಕಾಡು ಪಾಪ ನನ್ನ ಮಗನೇ.
ಮುಸುರೆ ಬಾನಿಗೆ ಬಾಯಿ ಹಾಕಿ ಕುಡಿಯೋ ಹಂದಿ ನನ್ನ ಮಗನೇ. ಮಳೆಗಾಲದಲ್ಲಿ ಪಾಚಿ ಕಟ್ಟೋ ಬಾವಿ ಕಟ್ಟೆ ನನ್ನ ಮಗನೇ. ಬೇಸಿಗೆಗಾಲದಲ್ಲಿ ಸೀಳ್ಬಿಡೋ ತೆಂಗಿನಕಾಯಿ ನನ್ನ ಮಗನೇ. ಒಟ್ಟಲ್ಲ ನಿನ್ ಮಗನೇ ಅಲ್ವಾ? ಬಿಟ್ಟ ಅಂದ್ರೆ ಏನಿಲ್ಲ. ಅಪ್ಪ ನೀನ್ ಹಿಂಗೆ ಬೈತಿದ್ರೆ ನಾನು ರಶ್ಮಿನ್ ಕರಿಬೇಕಾಯ್ತದೆ. ಅದ್ಯಾಕ್ಲ ನಾನು ಒಬ್ಬನೇ ಬೈದ್ರೆ ಸಾಕಾಗಲ್ವಾ? ಅವಳು ಕರಿಬೇಕಾ? ಓ ಲಾಜಿಕ್ಕು. ಈ ಲಾಜಿಕ್ ಎಲ್ಲ ಹತ್ರ ಬೇಡ. ಅವಳು ಕರೆದ್ರೆ ನಿನ್ನಂಗೆ ಹೊಡಿಯಕ್ಕಿಲ್ಲ. ಅವಳೊಂಥರ ನನ್ನ ಲೈಫ್ಗೆ ಗಾರ್ಡ್ ಇದ್ದಂಗೆ, ಫೋನ್ಗೆ ಸ್ಕ್ರೀನ್ ಗಾರ್ಡ್ ಇದ್ದಂಗೆ, ಬ್ಯಾಕ್ಗೆ ಬ್ಯಾಕ್ ಕೇಸ್ ಇದ್ದಂಗೆ. ಅವಳು ಬಂದಾಗ ನೀನ್ ಏನು ಮಾಡಕ್ಕಿಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ದೊಣ್ಣೆಗೆ ಎಣ್ಣೆ ಹಚ್ಚಿದ್ರು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಮ್ಮ ವಾಚ್ ಸರಿ ಇಲ್ವಂತೆ, ನಿನ್ನ ವಾಚ್ ಮಾತ್ರ ಭಾರಿ ಇದೆಯಂತೆ. ಇಲ್ಲಲ್ಲ ವಾಚು ಕಟ್ಕೊಳ್ಳ ವಾಚ. ಅದನ್ನ ಚಾರ್ಜ್ ಚುಚ್ಚಿ ಮಲಗಿಸಿದೀನಿ. ಓ ಹೊತ್ತೊತ್ತಿಗೆ ಅದಕ್ಕೆ ಅನ್ನ ಹಾಕ್ಬೇಕಾ? ನಮ್ದು ವಾಚ್ ನೋಡ್ಲಾ, ಮುಳ್ಳಿನ ಗಡಿಯಾರ ಅಂತ ಇದೆಯಲ್ಲ, 5 ವರ್ಷ ಆಯ್ತು, ಇನ್ನೂ ಶೆಲ್ ಚೇಂಜ್ ಮಾಡಿಲ್ಲ. ಯಾಕೆ ಹೇಳು, ಪುಂಕ್ತಾ ಇದೆಯಾ? ವಾಚೆ ಹೊಡ್ತಾ ಇಲ್ಲ. 10 ವರ್ಷಕ್ಕೆ ಒಂದ್ಸಲ ಶೆಲ್ ಚೇಂಜ್ ಮಾಡೋದು ನೆನ್ಪಿಟ್ಕ. 10 ವರ್ಷಕ್ಕೆ ಚೇಂಜ್ ಮಾಡ್ರೇನು, 20 ವರ್ಷಕ್ಕೆ ಚೇಂಜ್ ಮಾಡ್ರೇನು, ನಿನ್ ವಾಚಲ್ಲಿ ಬಸ್ರಾಗವ್ರ ಇಲ್ವಾ ಅಂತ ಟೆಸ್ಟ್ ಮಾಡಕ್ ಆಯ್ತದ? ನನ್ ವಾಚಾಗ ಆಯ್ತದೆ. ಇರೋ ಇವಾಗ ಹೋಗಿ ಹಾಕ ಬಂದು ನಿನಗೆ ತೋರಿಸ್ತೀನಿ. ನಾನು ನೋಡ್ತೀನಿ ಎಂತ ವಾಚು ಅಂತ. ಕಟ್ಕೊಳ್ಳ ಸರಿಯಾಗಿ. ಕಟ್ಕತಿ ನಿರಪ್ಪ, ಕಟ್ಸಕ್ಕೆ ಕಾಯ್ತಿರ್ತಿಯಲ್ಲ. ಆಚೆ ಕಟ್ಕೊಳಕ್ ಬರಲ್ಲ, ಇನ್ನು ಅದ್ವೇರೆ ನೋಡ್ತಾನೆ. ಈಗ ಏನ್ ಮಾಡ್ಬೇಕು? ಪಾರು ಅದೇನೋ ನೋಡಿ ಹೇಳ್ದಿಯಲ್ಲ, ಈಗ ನೀನು ಒಂದ್ಸಲಿ ಟೆಸ್ಟ್ ಮಾಡಿ ನೋಡು.